ಹಾಯ್ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎವ್ರಿವನ್ ಈಸ್ ಡೂಯಿಂಗ್ ಗ್ರೇಟ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ಒಂದು 11 ದೇವಿ ಬ್ರಹ್ಮಚಾರಿಣಿ ಅವರ ಮೆಸೇಜ್ ನಿಮಗೆ ಯಾವಾಗ ಬೇಕಿದ್ರೂ ರೆಸೊನೇಟ್ ಆಗುತ್ತೆ. ಎನಿ ಟೈಮ್ ನೀವು ಈ ವಿಡಿಯೋನ ನೋಡಬಹುದು. ನವರಾತ್ರಿ ಆದಮೇಲೂ ಕೂಡ ಈ ವಿಡಿಯೋನ ನೀವು ನೋಡಬಹುದು ಆ್ಯಂಡ್ ನಿಮ್ಮ ಸ್ಪಿರಿಚುಯಾಲಿಟಿ ಬಗ್ಗೆ ನೀವು ತಿಳ್ಕೊಬೋದು. ಸೊ ಸೆಪ್ಟೆಂಬರ್ 23, 20, 25 ದೇವಿ 2ನೇ ದಿನದ ದೇವಿನ ನಾವು ದೇವಿ ಬ್ರಹ್ಮಚಾರಿಣಿ ಆಗಿ ವರ್ಷಿಪ್ ಮಾಡ್ತೀವಿ. ಅಂದರೆ ದುರ್ಗಾದೇವಿಯ 2ನೇ ಅವತಾರ ಬ್ರಹ್ಮಚಾರಿಣಿಯಾಗಿ. ಸೊ ಈ ಒಂದು ದೇವಿ ನಮಗೆ ಡಿವೋಷನ್ ಬಗ್ಗೆ ಹೇಳ್ಕೊಡ್ತಾರೆ. ಭಕ್ತಿ, ಸ್ಪಿರಿಚುಯಾಲಿಟಿ, ನಮ್ಮಲ್ಲಿ ಎಷ್ಟು ಸ್ಪಿರಿಚುಯಾಲಿಟಿ ಇದೆ ಅಥವಾ ನಮ್ಮ ಸ್ಟ್ರೆಂತ್ ಏನು. ನಮಗೆ ಈಗ ಕೆಲವರಿಗೆ ಎಷ್ಟೊಂದು ಭಕ್ತಿ ತೋರಿಸಿದ್ರು ಏನೂ ಒಂದು ಸಕ್ಸಸ್ ಕಾಣ್ತಾ ಇರೋದಿಲ್ಲ. ಅವರು ಎಷ್ಟು ಪ್ರೇಯರ್ಸ್ ಮಾಡಿದ್ರೂ ಅದೇನು ವರ್ಕೌಟೇ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅಂಥವರಿಗೆ ಈ ಒಂದು ಮೆಸೇಜ್ ಅಂತ ಹೇಳ್ಬಹುದು. ಸೊ ಎಲ್ಲಿ ಲ್ಯಾಗ್ ಆಗ್ತಿದ್ದೀರಾ ಅಥವಾ ಏನು ಗೈಡೆನ್ಸ್ ಇದೆ ದೇವಿಯಿಂದ ನಾವು ತಿಳ್ಕೊಳ್ಳೋಣ. ಸೊ ಈ ಒಂದು ರೀಡಿಂಗ್ ನೋಡೋಕ್ಕೂ ಮುಂಚೆ ಓಂ ದೇವಿ ಬ್ರಹ್ಮಚಾರಿಣಿಯೇ ನಮಃ ಅಂತ ಒಂದು 11 ಬಾರಿ ಪಠನೆ ಮಾಡಿ ನನ್ನ ಸ್ಪಿರಿಚುಯಾಲಿಟಿ ಅಲ್ಲಿ ಅಥವಾ ನನ್ನ ಇನ್ನರ್ ಪೀಸ್ ಅಥವಾ ನನಗೆ ಸ್ಟ್ರೆಂತ್ ಆಗಿ ಈ ಒಂದು ಸ್ಪಿರಿಚುವಲ್ ಮಾರ್ಗದಲ್ಲಿ ಹೋಗ್ಬೇಕಂದ್ರೆ ನೀವು ಏನು ಗೈಡೆನ್ಸ್ ಕೊಡ್ತೀರಾ ಅಂತ ಮನಸ್ಸಲ್ಲಿ ಪ್ರಶ್ನೆ ಹಾಕ್ಕೊಂಡು ನೀವು ಈ ಗೈಡೆನ್ಸನ್ನು ನೋಡಬಹುದು. ಇದು ಒಂದು ಜನರಲ್ ಗೈಡೆನ್ಸ್ ಆಗಿರುತ್ತೆ. ನಿಮಗೆ ಪರ್ಸ್ನಲ್ ಗೈಡೆನ್ಸ್ ಬೇಕು, ದೇವಿ ಬ್ರಹ್ಮಚಾರಿಣಿ ಅವರಿಂದ ಪರ್ಸ್ನಲ್ ಗೈಡೆನ್ಸ್ ಬೇಕು ಅಂದರೆ ನೀವು ನನಗೆ ವಾಟ್ಸಪ್ ಮಾಡ್ಬೋದು. 101 ರೂಪಾಯಿ ತೊಗೋತೀನಿ ನಾನು ಅದಕ್ಕೆ. ಸೊ ನೀವು ನನಗೆ ವಾಟ್ಸಪ್ ಮಾಡಿದ್ರೆ ನಿಮ್ಮ ಹೆಸರು ಕೊಟ್ಟರೆ ಸಾಕು, ಅದು ಗೈಡೆಡ್ ಮೆಸೇಜನ್ನು ನಾನು ಕಳಿಸ್ಕೊಡ್ತೀನಿ. ಓಕೆ, ಸೊ ಇವಾಗ ಜನರಲ್ ಗೈಡೆನ್ಸಲ್ಲಿ ಏನು ಬರುತ್ತೆ ನೋಡೋಣ. ನೀವು ನಿಮ್ಮ ಸ್ಪಿರಿಚುಯಾಲಿಟಿಯಲ್ಲಿ ಏನನ್ನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣಂತೆ. ಓಕೆ, the situation will improve. Okay, perfect timing and no. Okay, so ಎಷ್ಟೋ ಜನಕ್ಕೆ ಈಗ ಒಂದು 2 ವರ್ಷದಿಂದ ಪೂಜೆ ಮಾಡ್ತಾ ಇದ್ದೀನಿ, ಏನೂ ಸಕ್ಸಸ್ ಸಿಗ್ತಾ ಇಲ್ಲ. ಕಣ್ ದೇವಸ್ಥಾನಗಳಿಗೆ ಹೋಗ್ತಾ ಇದ್ದೀನಿ, ಯಾವುದೇ ರೀತಿಯಾದಂತಹ ಸಕ್ಸಸ್ಸನ್ನು ನಾನು ಕಂಡಿಲ್ಲ. ಸೊ ನನ್ನ ಸ್ಪಿರಿಚುಯಾಲಿಟಿ ಗ್ರೋತ್ ಹೇಗಿದೆ ಅಥವಾ ನನ್ನ ಆನ್ಸರ್ಸ್ಗಳು, ನನ್ನ ಪ್ರೇಯರ್ಸ್ಗಳಿಗೆ ಆನ್ಸರ್ ಸಿಗುತ್ತಾ ಅಥವಾ ನನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ, ದೇವ್ರು ನನಗೆ ಆಶೀರ್ವಾದ ಮಾಡ್ತಾನ ಅನ್ನೋದಿದ್ರೆ ತಾಯಿ ದೇವಿ ಬ್ರಹ್ಮಚಾರಿಣಿ ಅವ್ರ ಕಡೆಯಿಂದ ನಿಮ್ಗೆ ಏನು ಮೆಸೇಜ್ ಇದೆ ಅಂದರೆ ದ ಸಿಚುವೇಶನ್ ವಿಲ್ ಇಂಪ್ರೂವ್. ವರಿ ಮಾಡಬೇಡಿ, ನಿಮ್ಮ ಒಂದು ಟೈಮಿಂಗ್ ಬಂದಿದೆ. ನೀವಿಷ್ಟು ದಿನ ಏನು ಕಷ್ಟಪಟ್ಟು ಪೂಜೆ ಮಾಡಿದ್ರಿ ಅಥವಾ ಫಲಾನ ಕೇಳ್ತಾ ಇದ್ರಿ, ಆ ಒಂದು ಪರ್ಫೆಕ್ಟ್ ಟೈಮಿಂಗ್ ಬಂದಿದೆ. ಈಗ ಪ್ರೆಸೆಂಟ್ ನಿಮಗೆ ಒಳ್ಳೆ ಕಾಲ ಬರ್ತಾ ಇದೆ. ಸಿಚುವೇಶನ್ ನಿಧಾನಕ್ಕೆ ಇಂಪ್ರೂವ್ ಆಗುತ್ತೆ. ಆ ಒಂದು ಟ್ರಸ್ಟ್ ನಿಮ್ಮಲ್ಲಿ ಇರಲಿ, ಆ ಒಂದು ನಂಬಿಕೆ ನಿಮ್ಮಲ್ಲಿ ಇರಲಿ. ಎಷ್ಟೋ ಜನಕ್ಕೆ ಗಿವ್ ಅಪ್ ಮಾಡೋಣ ಅಥವಾ ಈಗ ಒಂದು 48 ಡೇಸ್ ಮಂತ್ರ ಹೇಳ್ಕೊಳ್ಳಿ ಅಂತ ನಾನು ಕೆಲವರಿಗೆ ಹೇಳಿರ್ತೀನಿ. ಆದರೆ ಕೆಲವರು ಏನು ಮಾಡ್ತಾರೆ, ಒಂದು 30 ದಿನ ಹೇಳ್ಕೊಂಡು ಏನೂ ಸಕ್ಸಸ್ ಆಗಲಿಲ್ವಲ್ಲ ಅಂತ ಇನ್ನು ಜಸ್ಟ್ ಒಂದು 18 ಡೇಸ್ ಇದ್ದಾಗ ಬಿಟ್ಬಿಡ್ತಾರೆ. ಸೊ ಆ ರೀತಿ ಎಲ್ಲ ಮಾಡಿಬಿಡಿ. ಡೋಂಟ್ ಡೂ ದಟ್, ಸ್ಟಾಪ್ ಇಟ್. ಓಕೆ, ನಿಮ್ಮಲ್ಲಿ ಏನೇ ನೆಗೆಟಿವ್ ಥಾಟ್ಸ್ ಬರ್ತಾಯಿದ್ರು ಅದಕ್ಕೆ ನೋ ಹೇಳಿ, ದೇವರಲ್ಲಿ ನಂಬಿಕೆ ಇಡಿ ಆ್ಯಂಡ್ ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗೇ ಆಗುತ್ತೆ. ಓಕೆ, ದ ಸಿಚುವೇಶನ್ ವಿಲ್ ಇಂಪ್ರೂವ್ ಅನ್ನುವಂಥ ಒಂದು ಬ್ಯೂಟಿಫುಲ್ ಕಾರ್ಡ್ ಬಂದಿದೆ ಆ್ಯಂಡ್ ಪರ್ಫೆಕ್ಟ್ ಟೈಮಿಂಗ್ ಅಂತ ಕೂಡ ಬಂದಿದೆ. ಈ ಒಂದು ಟೈಮಿಂಗ್ ನೀವೇನು ಪ್ರಶ್ನೆ ಹಾಕ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ ಸ್ಪಿರಿಚುಯಾಲಿಟಿ ಬಗ್ಗೆ ಅಥವಾ ನಾನು ಹೇಗೆ ಸ್ಪಿರಿಚುವಲಿ ಗ್ರೋ ಆಗಬೇಕು ಅಂತ ಏನು ಪ್ರಶ್ನೆ ಹಾಕ್ಕೊಂಡಿದ್ದೀರಾ ನಿಮ್ಮ ಮನಸ್ಸಲ್ಲಿ, ದಿಸ್ ಇಸ್ ಅ ಪರ್ಫೆಕ್ಟ್ ಟೈಮಿಂಗ್ ಟು ನೋ ನಿಮ್ಮ ಸಿಚುವೇಶನ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಸಿಚುವೇಶನ್ ಬೆಟರ್ ಆಗುತ್ತೆ. ಜಸ್ಟ್ ಇನ್ನೊಂದು ಸ್ವಲ್ಪ ಟ್ರಸ್ಟ್ ಮಾಡಿ. ನೋ ಅಂತ ಬಂದಿರೋ ಕಾರ್ಡನ್ನು ನಾನು ಏನಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ನಿಮ್ಮಲ್ಲಿ ಬರ್ತಿರುವಂತಹ ಥಾಟ್ಸ್, ನಾನು ಎಷ್ಟು ಪೂಜೆ ಮಾಡಿದ್ರು, ಎಷ್ಟು ಆರಾಧಿಸಿದ್ರು ಅಥವಾ ಎಷ್ಟು ಸ್ಕ್ರಿಪ್ಟ್ ಬರೆದ್ರು, ಎಷ್ಟು ಸ್ವಿಚ್ ವರ್ಡ್ಸ್ ಹೇಳ್ಕೊಂಡ್ರು ನನಗೇನು ವರ್ಕ್ ಆಗ್ತಿಲ್ಲ ಅನ್ನೋಂತಹ ಒಂದು ಥಾಟ್ಸಿಗೆ ನೋ ಅಂತ ಹೇಳಿ ದೇವರಲ್ಲಿ ನಂಬಿಕೆ ಇಡಿ. ನಿಮ್ಮ ಸಿಚುವೇಶನ್ 100% ಇಂಪ್ರೂವ್ ಆಗುತ್ತೆ. ಓಕೆ, ಎವ್ರಿಥಿಂಗ್ ಟೇಕ್ಸ್ ಟೈಮ್ ಬಿಕಾಸ್ ನಮ್ಮ ಒಂದು ಕರ್ಮ ಬೇಸ್ಡ್ ಇರುತ್ತೆ. ಸೊ ಸ್ವಲ್ಪ ಆ ಕಾರ್ಮಿಕ್ ಬಾಂಡೇಜ್ ಕೂಡ ಕಮ್ಮಿ ಆಗಬೇಕು. ಈ ಒಂದು ತಕ್ಕಡಿಯಲ್ಲಿ ನಮ್ಮ ಕರ್ಮ ಮತ್ತು ನಮ್ಮ ಪ್ರೇಯರ್ಸನ್ನು ಹಾಕಿದಾಗ ನೀವು ಎಷ್ಟು ಹೆಚ್ಚು 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 ಪ್ರೇಯರ್ಸ್ನ ಮಾಡ್ತೀರಾ, ಆವಾಗ ನಿಮ್ಮ ಪ್ರೇಯರಿನ ತಕ್ಕಡಿ ಮೇಲೆ ಹೋಗುತ್ತೆ ಆ್ಯಂಡ್ ಈ ಕಡೆ ನಿಮ್ಮ ಬ್ಯಾಡ್ ಕರ್ಮ ಏನಿರುತ್ತೆ ಅದು ಕೆಳಗೆ ಬರುತ್ತೆ. ಸೊ
ಬಟ್ ಇಲ್ಲಿ ನಿಮಗೆ ಬಂದಿರೋ ಮೆಸೇಜ್ ಆಲ್ರೆಡಿ ನಿಮ್ಮ ಪ್ರೇಯರ್ಸ್ ಎಲ್ಲ ರೀಚ್ ಆಗಿದೆ. ಇನ್ನೊಂದು ಸ್ವಲ್ಪ ಟೈಮ್ ಆದ್ರೂ ಕೂಡ, ಬಟ್ ದಿಸ್ ಇಸ್ ಅ ವೆರಿ ಗುಡ್ ಟೈಮಿಂಗ್ ಆ್ಯಂಡ್ ನಿಮ್ಮ ಸಿಚುವೇಶನ್ ಡೆಫಿನೆಟ್ಲಿ ಇಂಪ್ರೂವ್ ಆಗುತ್ತೆ. ಓಕೆ, ಕಾಮೆಂಟ್ಸಲ್ಲಿ ದೇವಿ ಬ್ರಹ್ಮಚಾರಿಣಿ ಅವರಿಗೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ, ಗ್ರ್ಯಾಟಿಟ್ಯೂಡ್ ಹೇಳೋದನ್ನು ಮರಿಬೇಡಿ. ಹಾಗೆ ದೇವಿ ಶೈಲಪುತ್ರಿ ಕಡೆಯಿಂದ ನ್ಯೂ ಬಿಗಿನಿಂಗ್ಸ್ ಬಗ್ಗೆ ರೀಡಿಂಗ್ ಮಾಡಿದೆ, ಅದನ್ನು ಚೆಕ್ಔಟ್ ಮಾಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಆ್ಯಂಡ್ ಕಾಮೆಂಟಲ್ಲಿ ಓಂ ದೇವಿ ಶೈಲಪುತ್ರಿಯೇ ನಮಃ ಅಂತ ಹೇಳಿ ಕಾಮೆಂಟ್ ಮಾಡಿ. ಬ್ರಹ್ಮಚಾರಿಣಿಯೇ ನಮಃ ಅಂತ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.